ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲ್ಲಿ ಆಂಧ್ರ ಪ್ರದೇಶ್ ಟೆಂಪ್ರವರಿ ಪರ್ಮಿಟ್ ಹೇಗೆ ಹಾಕೋದು ಅಂತ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಸಮೇತ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಗೂಗಲ್ನಲ್ಲಿ ಪರಿವಾಹನ್ ಅಂತ ಸರ್ಚ್ ಮಾಡಿ. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. parivahan.government.in ಅಂತ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಹೋಮ್ ಪೇಜ್ ಅಫಿಷಿಯಲ್ ವೆಬ್ಸೈಟ್ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸರ್ವೀಸಸ್ ಅಂತ ಇದೆ ನೋಡಿ, ಆ ಸರ್ವೀಸಸಲ್ಲಿ ಚೆಕ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿ. ಚೆಕ್ ಪೋಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಯಾವ ಸ್ಟೇಟ್ಗೆ ಟೆಂಪ್ರವರಿ ಪರ್ಮಿಟ್ ಹಾಕಬೇಕು ಅಂತ ಕೇಳುತ್ತೆ. ಆಂಧ್ರ ಪ್ರದೇಶ್ ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟು ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಗಿ ಸರ್ವಿಸ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ವೆಹಿಕಲ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಗೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ವೆಹಿಕಲ್ ನಂಬರ್ನ ಹಾಕಿ. ವೆಹಿಕಲ್ ನಂಬರ್ ಹಾಕಿದ ನಂತರ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ವೆಹಿಕಲ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಆಟೋಮೆಟಿಕ್ಕಾಗಿ ಡೇಟಾಬೇಸ್ ಮುಖಾಂತರ ಫೆಚ್ ಆಗುತ್ತೆ. ಯಾವ ಚೆಕ್ ಪೋಸ್ಟ್ ಮುಖಾಂತರ ಎಂಟರ್ ಆಗ್ತೀರಾ ಅಂತ ಕೇಳುತ್ತೆ. ಯಾವ ಡಿಸ್ಟಿಕ್ಕು ಮತ್ತು ಯಾವ ಚೆಕ್ ಪೋಸ್ಟ್ ಮುಖಾಂತರ ಎಂಟರ್ ಆಗ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ರೂಟ್ ಕೇಳುತ್ತೆ. ಇಲ್ಲಿ ಕರ್ನಾಟಕದಿಂದ ಆಂಧ್ರ ಪ್ರದೇಶ್ ಅಂತ ಕೊಟ್ಟಿರ್ತೀವಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಹಿಟ್ ಮಾಡಿ. ಪರ್ಮಿಟ್ ಟೈಪ್ ಕೇಳುತ್ತೆ. ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇಲ್ಲಿ ಪರ್ಮಿಟ್ ಟೈಪು ಟೆಂಪ್ರವರಿ ಪರ್ಮಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೂಡ್ಸ್ ಏನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫ್ರೂಟ್ಸಾ, ಇಲ್ಲ ಕಬ್ಬಿಣನ, ಇಲ್ಲ ಕಾರ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನೂ ಇಲ್ಲ ಅಂದರೆ ಲಿಸ್ಟಲ್ಲಿ ನಿಮ್ಮ ಗೂಡ್ಸ್ ಯಾವುದೂ ಇಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಡ್ಸ್ ಲಿಸ್ಟಲ್ಲಿ ಇಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ವಿಸ್ ಟೈಪ್ ಗೂಡ್ಸ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಇನ್ಶೂರೆನ್ಸ್ ವ್ಯಾಲಿಡಿಟಿ ಫಿಟ್ನೆಸ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಟೆಂಪ್ರವರಿ ಪರ್ಮಿಟ್ ವೀಕ್ಲಿ ಬೇಕಾ ಮಂತ್ಲಿ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಫ್ರಮ್ ಅಂದರೆ ಯಾವತ್ತಿನಿಂದ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ಅಂದರೆ 5ನೇ ತಾರೀಕು ನೋಡಿ, 5ನೇ ತಾರೀಕು ಅಂತಲೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲ 6ನೇ ತಾರೀಕು ಅಂತಲೂ ಸೆಲೆಕ್ಟ್ ಮಾಡ್ಬೋದಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಕ್ಯಾಲ್ಕುಲೇಟ್ ಫೀಸ್ ಅಂತ ಕ್ಲಿಕ್ ಮಾಡಿ. ಎಷ್ಟು ಫೀಸ್ ಅಂತ, ಗೌರ್ಮೆಂಟ್ ಫೀಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. ಈ ಗಾಡಿಗೆ 720 ರುಪೀಸ್, ಆಂಧ್ರ ಪ್ರದೇಶ್ ಟಿಪಿಗೆ 720 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ಒಂದು ರಿವ್ಯೂ ಕೊಡುತ್ತೆ. ಇದು ನೀವು ಏನು ಸಬ್ಮಿಟ್ ಮಾಡಿದ್ದೀರಾ ಡೀಟೇಲ್ಸು, ಅದೊಂದು ಕನ್ಫರ್ಮೇಷನ್ ಮೆಸೇಜ್ ತೋರಿಸುತ್ತೆ ನಿಮಗೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಕನ್ಫರ್ಮ್ ಮಾಡ್ಕೊಂಡಾದಮೇಲೆ ಇಲ್ಲೊಂದು ಕ್ಯಾಪ್ಚಾ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಾದಮೇಲೆ ಲೆಫ್ಟ್ ಸೈಡು ಒಂದು ಚೆಕ್ ಬಾಕ್ಸ್ ಇರುತ್ತೆ, ಕನ್ಫರ್ಮೇಷನ್ ಮೆಸೇಜು, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಟ್ಯಾಕ್ಸ್ ಫ್ರಮ್ ಟ್ಯಾಕ್ಸ್ ಅಪ್ ಟು ಅಂತ ಇಲ್ಲೊಂದು ಕನ್ಫರ್ಮೇಷನ್ ಮೆಸೇಜ್ ಪಾಪಪ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ ಕೊಟ್ಬಿಟ್ಟು ಪೇ ಆನ್ಲೈನ್ ಅಂತ ಕೊಡಿ. ನೆಕ್ಸ್ಟ್ ಇನ್ನೊಂದು ಬ್ಯಾಂಕಿಂಗ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಗೇಟ್ವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೆಕ್ ಬಾಕ್ಸ್ ಕನ್ಫರ್ಮೇಷನ್ ಮೆಸೇಜ್ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ಪೇಮೆಂಟ್. ನೆಕ್ಸ್ಟ್ ಇಲ್ಲಿ SBI ಪೇ ಅಂತ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಪೇಮೆಂಟ್ಸ್ ಮೋಡ್ಸ್ ಇದು. ಇಲ್ಲಿ UPI ಮುಖಾಂತರ ನಾನು ಪೇಮೆಂಟ್ ಮಾಡ್ತೀನಿ. QR ಕೋಡ್ ಈ ರೀತಿ ಪೇಮೆಂಟ್ ಮಾಡಿದ್ರೆ ಯಾವುದೇ ರೀತಿಯಾದ ಪೇಮೆಂಟ್ ಫೇಲ್ ಆಗಲ್ಲ.
ಇಲ್ಲಿ ಸ್ಕ್ಯಾನ್ ಮಾಡ್ತೀನಿ. ಆದಮೇಲೆ ಇಲ್ಲಿ ಸಕ್ಸಸ್ ಮೆಸೇಜ್ ಬರುತ್ತೆ ನೋಡಿ. ಪೇಮೆಂಟ್ ಆದ ತಕ್ಷಣ ಈ ರೀತಿ ಸಕ್ಸಸ್ ಪಾಪಪ್ ಮೆಸೇಜ್ ಬರುತ್ತೆ. ನೆಕ್ಸ್ಟು ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಎರರ್ ಏನಂದರೆ ನಿಮಗೆ ತಕ್ಷಣ ಟಿ ಪಿ ಬರಲ್ಲ. ಅಫಿಷಿಯಲ್ ವೆಬ್ಸೈಟ್ ಮಾತ್ರ ಹೋಗ್ಬಿಟ್ಟು ಚೆಕ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ನ. ಇಲ್ಲಿ ಬಂದುಬಿಟ್ಟು ಪೇಮೆಂಟ್ ಸರ್ವೀಸಸಲ್ಲಿ ಚೆಕ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಗಾಡಿ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಹಾಕಿಬಿಟ್ಟು ಗೋ ಕೊಡಿ. ಇಲ್ಲಿ ಬ್ಯಾಂಕಿಂಗ್ ಹವರ್ಸಲ್ಲಿ ಮಾಡಿದ್ರೆ ತಕ್ಷಣ ಬರುತ್ತೆ, ಇಲ್ಲ ಅಂದರೆ ಈ ರೀತಿ ರೀವ್ಯಾಲಿಡೇಟ್ ಮಾಡಬೇಕಾಗತ್ತೆ ಪೇಮೆಂಟ್ನ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ. ನಂತರ ಮತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಟಿ ಪಿ ಜನ್ರೇಟ್ ಆಗುತ್ತೆ. ಇಷ್ಟು ಆಂಧ್ರ ಪ್ರದೇಶ್ ಟಿ ಪಿ ಹಾಕೋ ವಿಧಾನ ಆಗಿದೆ. ನೆಕ್ಸ್ಟು ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಬರಬೇಕಂದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.